ಇಂಟರ್ಕೋರ್ಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂದ್ರೆ ನೀವು ಪ್ರೆಗ್ನೆನ್ಸಿಯಲ್ಲಿ ಗಂಡ ಹೆಂಡತಿ ಸೇರ್ಬೋದಾ ಇಲ್ವಾ ಅನ್ನೋದು ಇನ್ನೊಂದು ಕಾಮನ್ ಕ್ವೆಶನ್ ನಮ್ಮ ದಿನನಿತ್ಯ ಒಪಿಡಿಯಲ್ಲಿ. ಸೊ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಯೂಶಲಿ ವಿಮೆನ್ ಅಲ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ತುಂಬಾ ಜಾಸ್ತಿ ಇರುತ್ತೆ. ನಾಸಿಯಾ, ವಾಮಿಟಿಂಗ್, ವೀಕ್ನೆಸ್, ಕ್ರಾಂಪಿಂಗ್ ಮತ್ತೆ ಜನರಲೈಸ್ಡ್ ಫೀವರಿಶ್ನೆಸ್ ಇದೆಲ್ಲ ಇರೋದ್ರಿಂದ ಈ ಟೈಮಲ್ಲಿ ನಾವು ಇಂಟರ್ಕೋರ್ಸ್ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೀವಿ. ಒನ್ಸ್ ಪ್ರೆಗ್ನೆನ್ಸಿ ಚೆನ್ನಾಗಿ ಸೆಟಲ್ ಆದ್ಮೇಲೆ ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ಇಂಟರ್ಕೋರ್ಸ್ ಇಸ್ ಯೂಶಲಿ ಸೇಫ್. ಅಂದ್ರೆ ಈ ಟೈಮಲ್ಲಿ ನೀವು ಸೇಫ್ ಪೊಸಿಷನ್ಸ್ ನ, ಈಸಿ ಕಂಫರ್ಟಬಲ್ ಪೊಸಿಷನ್ಸ್ ನ, ನಾಟ್ ಟೂ ಮಚ್ ಪೆನೆಟ್ರೇಷನ್ ನ ವಿತ್ ಕಾಂಡಮ್ಸ್ ಅಂಡ್ ವಿತ್ ಲ್ಯೂಬ್ರಿಕೆಂಟ್ ಜೆಲ್ ಯೂಸ್ ಮಾಡಬಹುದು. ಬಟ್ ನಿಮ್ಗೆ ಏನಾದ್ರೂ ಡಿಫಿಕಲ್ಟ್ ಕಂಡೀಷನ್ಸ್ ಇದ್ದಲ್ಲಿ ನಿಮ್ ಡಾಕ್ಟರ್ ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತಾರೆ. ಥರ್ಡ್ ಟ್ರೈಮಿಸ್ಟರ್ ಅಲ್ಲಿ ನೀವು ವಿತೌಟ್ ಪ್ರೊಟೆಕ್ಷನ್ ಇಂಟರ್ಕೋರ್ಸ್ ಮಾಡಬಹುದು. ಇದರಿಂದ ನಿಮ್ ಸೆಮಿನಲ್ ಫ್ಲೂಯಿಡ್ ಅಲ್ಲಿರುವ ಪ್ರಾಸ್ಟಾಗ್ಲಾಂಡಿನ್ಸ್ ಒಂದು ತರದಲ್ಲಿ ಲೇಬರ್ ಇಂಡಕ್ಷನ್ ಗೆ ಹೆಲ್ಪ್ ಮಾಡ್ತವೆ. ಸೊ ಹಾಗಾಗಿ ನಾವು ಲೇಟ್ ಥರ್ಡ್ ಟ್ರೈಮಿಸ್ಟರ್ ಅಲ್ಲಿ ಸಾಕಷ್ಟು ವಿಮೆನ್ ಗೆ ಎನ್ಕರೇಜ್ ಮಾಡ್ತೀವಿ ಇಂಟರ್ಕೋರ್ಸ್ ಮಾಡ್ಲಿಕ್ಕೆ, ಯಾಕಂದ್ರೆ ಇದು ನಾರ್ಮಲ್ ಡೆಲಿವರಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಬಟ್ ಕೆಲವು ಕಂಡೀಷನ್ಸ್ ಅಲ್ಲಿ ಇಂಟರ್ಕೋರ್ಸ್ ಮಾಡಬಾರ್ದು ಅಂತ ಡಾಕ್ಟರ್ ಹೇಳ್ತಾರೆ. ಇದು ಯಾವ ಕಂಡೀಷನ್ಸ್ ಅನ್ನೋದನ್ನ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಹೇಳ್ತೀನಿ.